ಯಾಕೋ ಇವತ್ತು ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಹಾಗಾದ್ರೆ ಕರ್ಕೊಂಡು ಹೋಗ್ತೀಯಾ? ಅದನ್ನ ಹೇಳೋದಕ್ಕೆ ಇಷ್ಟೊಂದು ಸಂಕೋಚ ಪಟ್ಕೋಬೇಕಾ? ನಡೀರಿ ಹೋಗೋಣ. ಹೋಗೋಣ, ಆದರೆ ನೀನು ಹೀಗೆ ಮನಸ್ಸಲ್ಲಿ ನೋವು ಇಟ್ಕೊಂಡು ಬರಬಾರ್ದು. ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ಅತ್ತೆಗೆ ಹೇಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗತ್ತೆ. ತಲೆನೋವೇನು ಸುಮ್ಮನೆ ಬರುತ್ತಾ? ಹೋಗು, ಫ್ರೆಶ್ ಅಪ್ ಆಗಿ ಒಳ್ಳೆ ಸೀರೆ ಉಟ್ಕೊಂಡು ಬಾ. ಸರಿ ಅತ್ತೆ. ಹೋಗು. ಸರಿ, ಒಂದು 5 ನಿಮಿಷ ರೆಡಿಯಾಗಿ ಬಂದುಬಿಡ್ತೀನಿ. ಹಾಗೆ ಕಾರ್ತಿಕನ್ನು ಕರ್ಕೊಂಡು ಬಾ. ಸರಿ ಅತ್ತೆ, ಹೇಳ್ತೇನೆ. ಇವಳು ಯಾವಾಗಲೂ ಅತ್ತೆ ಅತ್ತೆ ಅಂತ ನನ್ನ ಜೊತೆನೇ ಇರ್ತಾಳೆ ಅಂತ ಕಾರ್ತಿಕ್ ಬೇಜಾರು ಮಾಡ್ಕೊಂಡಿದ್ದಾನೆ. ಇನ್ನು ಅವನ್ನ ಬಿಟ್ಟು ನಾವಿಬ್ಬರೇ ಸುತ್ತಾಡಕ್ಕೆ ಹೋದರೆ ಮುಗೀತು ಕತೆ. ಪಾಪ, ಹೊಸದಾಗಿ ಮದುವೆ ಆಗಿರೋ ಜೋಡಿ, ಅವನು ಬರಲಿ ಜೊತೆಗೆ. ಸೂಪರ್ ಡಾರ್ಲಿಂಗ್, ಸೂಪರ್. ಏನು ಮೂವ್ ನಿಂದು! ಹುಲಿ ಥರ ಆಡ್ತಿದ್ದ ಸತ್ಯ ಇಲ್ಲಿ ಥರ ಹೆದರ್ಕೊಂಡು ಓಡೋದು. ಸೂಪರ್. ಇದು ಸೆಲೆಬ್ರೇಷನ್ ಮಾಡೋ ವಿಷಯ ಡಾರ್ಲಿಂಗು. ಅಫ್ಕೋರ್ಸ್ ಸುಹಾಸ್, ಸೆಲೆಬ್ರೇಟ್ ಮಾಡೋಣ. ಬಟ್ ಇಟ್ಸ್ ಟೂ ಅರ್ಲಿ ಟು ಸೆಲೆಬ್ರೇಟ್ ನಾವು. ಸತ್ಯ ಇವತ್ತು ರಾತ್ರಿ ಈ ಮನೆಯಿಂದ ಹೊರಗಡೆ ಹೋದ್ಮೇಲೆ ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಎಸ್ ಎಸ್ ಡಾರ್ಲಿಂಗ್, ಅದು ಸರಿ ಡಾರ್ಲಿಂಗು. ಬಟ್ ನಾನು ಕೇಳಿರೋ ಬ್ರ್ಯಾಂಡ್ ಕೊಡಿಸ್ತೀಯ ತಾನೆ? ಶ್ಯೂರ್ ಸುಹಾಸ್, ಆದರೆ ಅದಕ್ಕಿಂತ ಮುಂಚೆ ಈ ವಿಷಯನ ನಾವು ಇನ್ನೊಬ್ರಿಗೆ ತಿಳಿಸ್ಬೇಕು. ಈ ವಿಷಯದ ಯಾರಿಗೆ ಹೇಳಬೇಕು? ಈ ವಿಷಯ ಕೇಳಿ ನಮ್ಮಷ್ಟೇ ಖುಷಿ ಪಡೋರಿಗೆ. ನನಗೆ ನಯಾ ಪೈಸಾ ಕೊಟ್ಟಿಲ್ಲ. ಆ ದರಿದ್ರದವನಿಗೆ ಅಷ್ಟೊಂದು ದುಡ್ಡು ಕೊಟ್ಲು ನಮ್ಮಜ್ಜಿ. ಇದು ನನ್ನ ಮನೆನಾ ಅವನ ಮನೆನಾ ಅಂತ ನನಗೆ ಡೌಟ್ ಆಗ್ತಿದೆ. ಥು, ಇದು ಒಂದು ಜನ್ಮನ. ನಂದೇ ನಂದಾಗಿದೆ, ಇದ್ರ ಮಧ್ಯ ಜೂಳು ಗೋಳು ಬೇರೆ. ಛೇ, ಫೋನ್ ತೆಗಿಯೋದಕ್ಕೆ ಏನು ಸಮಸ್ಯೆ ನಿನಗೆ? ನಾನು ಬ್ಯುಸಿ ಇದ್ದೀನಿ. ನಿನಗೆ ಕೆಲಸ ಬೇಕಾದಾಗ ಮೈ ಮೇಲೆ ಬಿದ್ದು 100 ಸಲ ಫೋನ್ ಮಾಡ್ತೀಯ. ಅಲ್ಲ, 24 ಗಂಟೆ ಮನೇಲೇ ಬಿದ್ದಿರೋ ನೀನು ಎಂತ ಬ್ಯುಸಿ ದಿವ್ಯಾ? 1000 ಇರುತ್ತೆ. ತಲೆ ಹೋಗೋಂಥ ವಿಷಯ ಇದ್ರೆ ಮಾತ್ರ ಮಾತಾಡು. ತಲೆ ಹೋಗೋ ಕೆಲಸನೇ, ಆದರೆ ನಂದು ಅಲ್ಲ, ನಿಂದು ಅಲ್ಲ. ಇನ್ಯಾರ್ದು? ನಿನ್ನ ಮುದ್ದಿನ ತಂಗಿ ಆ ಸತ್ಯಂದು. ಏನು ಹೇಳ್ತಿದ್ಯಾ? ಸತ್ಯಂಗೆ ಏನಾದರೂ ಅಲ್ಲಿ ತೊಂದರೆ ಆಗ್ತಿದೆಯಾ? ಎಸ್, ಸತ್ಯ ಮತ್ತು ಅಮ್ಮನ ಮಧ್ಯೆ ಇದ್ದಿದ್ದ ಕಾಂಟ್ರ್ಯಾಕ್ಟು ನನಗೆ ಸಿಕ್ತು. ಸತ್ಯನ್ ಲಾಸ್ಟ್ ಡೇ ಈ ಮನೆಯಲ್ಲಿ ಇವತ್ತೇ. ಕೋಟೆ ಮನೆಯಿಂದ ಅವಳನ್ನು ಕತ್ತು ಹಿಡಿದು ಆಚೆ ತಳ್ಳೋ ಸಮಯ ಬಂದೇ ಬಿಡ್ತು. ನಿಜನಾ? ನೀನು ತಮಾಷೆ ಮಾಡ್ತಿಲ್ಲ ತಾನೆ? ರಾತ್ರಿ ನಿಮ್ಮ ಮನೆಗೆ ಬರ್ತಾಳಲ್ಲ, ಆವಾಗ ನಿನಗೆ ಗೊತ್ತಾಗುತ್ತೆ. ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರು. ಬೇಕಾದರೆ ನಿಮ್ಮಮ್ಮಂಗೂ ಅಜ್ಜಿಗೂ ಹೇಳಿ ಅವಳನ್ನು ಆರತಿ ಮಾಡೇ ಒಳಗೆ ಕರೆಸ್ಕೊ. ಯಾಕಂದರೆ ಇನ್ನು ಮೇಲಿಂದ ಆ ಸತ್ಯನ ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮನೆ. ವಾವ್, ಎಂಥ ವಿಷಯ ಹೇಳಿದೆ. ನೀನು ಹೇಳಿದ ನಿಜ ಆದರೆ ಬರೀ ವೆಲ್ಕಮ್ ಅಲ್ಲ, ಗ್ರ್ಯಾಂಡ್ ವೆಲ್ಕಮ್ಮೇ ಕೊಡ್ತೀನಿ. ಗುಡ್, ಥ್ಯಾಂಕ್ಸ್ ಇಂಥ ಒಳ್ಳೆ ಸ್ವೀಟ್ ನ್ಯೂಸ್ ಕೊಟ್ಟಿದ್ದಕ್ಕೆ. ನೀನು ಹೇಳ್ದಾಗೆ ಆಗಲಿ, ಅವಳು ಇಲ್ಲಿಗೆ ಬರಲಿ, ಅವಳನ್ನು ಒಂದು ಕೈ ನೋಡ್ಕೊತೀನಿ. ಇಲ್ಲ ಅಂದರೆ ನನ್ನ ಹೆಸರು ದಿವ್ಯಾನೇ ಅಲ್ಲ.
ವಾವ್, ಇಷ್ಟು ದಿನ ಸೋತು ಸೋತು ತಲೆ ಕೆಟ್ಟು ಹೋಗಿತ್ತು. ಈ ಸಲ ನೀನು ಸೋಲದ ನಾನು ನೋಡಲೇಬೇಕು ಸತ್ಯ. ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟು ಸಾಕು. ಸೀಮೆಗಿಲ್ದಿರೋಳ ಥರ ಭಾರಿ ಮೆರಿತಾ ಇದೆ ಅಲ್ವಾ ಸತ್ಯ? ಬಾ, ಇವತ್ತು ನಿನಗೆ ನಿಜವಾದ ಹಬ್ಬ ಇದೆ. ಹಬ್ಬ ಏನು ಅಂತ ನಾನು ನಿನಗೆ ತೋರಿಸ್ತೀನಿ. ಈ ಮನೆಯಲ್ಲಿ ನಿನಗೆ ಏನೇನೆಲ್ಲ ಪೆಂಡಿಂಗ್ ಕೆಲಸ ಇದೆಯೋ ಅದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಡು ಸತ್ಯ. ಯಾಕಂದರೆ ಈ ಮನೆಯಿಂದ ಆಚೆ ಹೋಗೋ ಟೈಮು ಹತ್ತಿರ ಬಂದಿದೆ. ನಾನಾಗಲೇ ಅಮೂಲ್ ಬೇಬಿ ಮನಸ್ಸನ್ನು, ಅತ್ತೆ ಮನಸ್ಸನ್ನು ಗೆದ್ದಾಯ್ತು. ಅಗ್ರಿಮೆಂಟಲ್ಲಿ ಮನೋರು ಎಲ್ಲರ ಮನಸ್ಸು ಗೆಲ್ಲಬೇಕು ಅನ್ನೋದಂತಾನೇ ಮೆನ್ಷನ್ ಮಾಡಿರೋದು. ಆದರೆ ಏನು ಮಾಡೋದು, ನಿನ್ನ ಕಂಡ್ರೆ ಆಗದೇ ಇರೋರು ಇದೀವಲ್ಲ. ಇವತ್ತೊಂದೇ ದಿನ ಅದೆಷ್ಟು ಲವ್ ಮಾಡ್ತಿರೋ, ಅದೆಷ್ಟು ಹೊತ್ತು ಜೊತೆಲಿರ್ತಿರೋ. ನೀನು ನಿನ್ನ ಅತ್ತೆಯಿಂದನೂ ದೂರ ಹೋಗಬೇಕಾಗತ್ತೆ. ಕೀರ್ತನ ಯಾಕೆ ಹಾಗನ್ಲು? ಅವಳ ತಲೆಯಲ್ಲಿ ಏನು ಓಡ್ತಾ ಇದೆ? ಅವಳ ಉದ್ದೇಶ ಆದರೂ ಏನು? ನನ್ನ ಮತ್ತೆ ಅತ್ತೆ ಮಧ್ಯ ಏನಾದರೂ ಮನಸ್ತಾಪ ತಂದಿಡೋದಕ್ಕೆ ಪ್ಲ್ಯಾನ್ ಮಾಡಿದಾಳ? ಮೊದಲೇ ಅವಳಿಗೆ ನಾವಿಬ್ಬರು ಒಂದಾಗಿರೋದನ್ನು ನೋಡೋದಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಅವಳು ಹೀಗಂದ್ಲು ಅಂದರೆ ಹೆದರ್ಕೊಂಡ್ಬಿಟ್ಯಾ? ಹೆಂಗೆ ನಾವು ಯಾವಾಗ್ಲೂ ನನ್ಗೆ ಹೆದರ್ ಪುಕ್ಲ ಅಂತ ಇರ್ತೀಯ. ಇವಾಗ ಗೊತ್ತಾಯ್ತಾ ಹೆದರ್ ಪುಕ್ಲಿ ಯಾರು ಅಂತ? ಅಮೂಲ್ ಬೇಬಿ ಯಾವಾಗ್ಲೂ ಹುಡುಗಾಟನ, ನಿಜವಾಗ್ಲೂ ಹೆದರ್ಕೊಂಡೆ ಗೊತ್ತಾ? ಹಾ, ನಿಜವಾಗ್ಲು? ಛೇ 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 ಛೇ, ಈ ಪ್ರೆಷಿಯಸ್ ಸೀನ್ ಬೇರೆಯವ್ರು ಎಲ್ಲ ನೋಡೋದು ಮಿಸ್ ಆಗೋಯ್ತಲ್ಲ. ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಸತ್ಯ. ನನ್ನ ಬಾಮೈದ ಒಬ್ಬ ಈ ಸೀನ್ ನೋಡಿದಿದ್ರೆ ಸತ್ಯನು ಹೆದರ್ಕೋತಾಳೆ ಅಂತ ಇಡೀ ಪ್ರಪಂಚಕ್ಕೆ ಟಾಮ್ ಮಾಡ್ಕೊಂಡ್ ಬಂದ್ಬಿಟ್ಟಿರೋನಲ್ಲ ಸತ್ಯ. ಹೆಲೋ, ನಾನೇನೋ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಂತ ಟೈಮ್ನಲ್ಲಿ ಈ ತರ ಬಂದು ಹೆದರ್ಸಿದ್ರೆ ಯಾರಾದ್ರೂ ಹೆದರ್ಕೋತಾರೆ. ಹೆದರ್ಕೊಂಡೆ ತಾನೆ, ಅದು ಇಂಪಾರ್ಟೆಂಟು. ಆಯ್ತಾಯ್ತು, ನನ್ನನ್ನು ರೇಗಿಸೋದಕ್ಕೆ ಯಾವ್ದಾದ್ರು ಕಾರಣ ಸಿಗುತ್ತಾ ಅಂತ ಕಾಯ್ತಾ ಇರ್ತೀಯಲ್ಲ ನೀನು. ಅಯ್ಯೋ, ನನ್ನ ಹೆಂಡತಿನ ನಾನು ರೇಗಿಸ್ದೆ, ಪಕ್ಕದ ಮನೆ ಒಳ್ಳೆ ರೇಗಿಸ್ಲಿ. ಅಷ್ಟಕ್ಕೂ ಇದ್ರಲ್ಲಿ ಡಾರ್ಲಿಂಗು, ನಿನಗಿದೆಲ್ಲ ಸೂಟ್ ಆಗಲ್ಲ. ಮೊದಲು ಹೇಗಿದೆಯೋ ಹಾಗೆ ಇರು. ಅಯ್ಯೋ, ಏನ್ ಜನ್ಮನಪ್ಪ ನಂದು. ಒಂದ್ ಟೈಮಲ್ಲಿ ಯಾರೋ ನನ್ನ ರೊಮ್ಯಾಂಟಿಕ್ ಅಲ್ಲ, ಗಂಡನ ಥರ ಇರಕ್ ಬರಲ್ಲ, ಹಾಗೆ ಹೀಗೆ ಅಂತೆಲ್ಲ ರೇಗಿಸ್ತಾ ಇದ್ರು. ಇವಾಗ ನೋಡಿದ್ರೆ ಹಿಂಗೆ. ಏನ್ ಜನನೋ ಏನೋ, ಈ ಮದ್ವೆ ಆಗಿರೋ ಗಂಡಸ್ರ ಕಷ್ಟ ಯಾರಿಗೂ ಬೇಡಪ್ಪ. ಹೆಂಡ್ತಿದೀರ್ಗೆ ಹಿಂಗಿದ್ರು ಕಷ್ಟ, ಹಂಗಿದ್ರು ಕಷ್ಟ. ಮಧ್ಯದಲ್ಲಿ ನಮ್ಮಂತ ಗಂಡಸ್ರಿಗೆ ನಷ್ಟ. ನಮ್ ಕಷ್ಟ ಇದ್ದಿದ್ದೆ ಬಿಡು, ನಿನ್ ಕಷ್ಟ ಏನು ಅಂತ ಹೇಳು. ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ? ಏಯ್ ಸತ್ಯ, ಏನಾಯ್ತು? ಏನಿಲ್ಲ, ಹಾಗೆ ಸುಮ್ಮನೆ. ಓ, ನನ್ನ ಹತ್ರನೂ ಹೇಳಕ್ ಆಗ್ದಿರ ಅಂತದ್ದು ಏನಾದ್ರು ಇದೆಯಾ? ಅಮೂಲ್ ಬೇಬಿ, ಅದು ಅದೇ. ಆಯ್ತು ಬಿಡು, ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳು. ಅಮೂಲ್ ಬೇಬಿ, ನಾನೇನೇ ಕೇಳಿದ್ರು ನಡೆಸ್ಕೊಡ್ತೀಯಾ? ಅಫ್ಕೋರ್ಸ್. ಆ ಆಕಾಶದಲ್ಲಿರೋ ಚಂದ್ರನ್ ತಗೊಂಬಂದು ಕೊಡು ಅಂತ ಕೇಳಿದ್ರು ನಾನು ತಗೊಂಬಂದು ಕೊಡ್ತೀನಿ. ಸದ್ಯ ನಿನ್ಗೆ ಸಾಹಸ ಎಲ್ಲ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿಲ್ಡಪ್ ನಿಲ್ಸು. ಚೆಲುವೆ,
ನೀನು ಏನೆಂದು ಹೇಳಿದೆ? ನಿನ್ನ ಪ್ರೀತಿಗೋಸ್ಕರ ನಾನು ಏನನ್ನಾದರೂ ಮಾಡಬಲ್ಲೆ ನನ್ನ ಚೆಲುವೆ. ಅಯ್ಯ, ಈ ಕವನ ಗಿವನ ಎಲ್ಲ ನಿಂಗೆ ಸೂಟ್ ಆಗೋಲ್ಲ. ಮ್ಯಾಟ್ರಿಗೆ ಬರಲಾ? ನಂಗೊಂದು ಪಾನಿಪುರಿ ಬೇಕು, ಕೊಡಿಸ್ತೀಯಾ? ಪಾನಿಪುರಿ ಅಷ್ಟೇನಾ? ಆಗತ್ತಲ್ವಾ? ವೈ ನಾಟ್ ಚಿನ್ನ? ಅಷ್ಟಕ್ಕೂ ನೀನು ಕೇಳೋದು ಹೆಚ್ಚ, ನಾನು ಕರ್ಕೊಂಡೋಗಿ ಕೊಡ್ಸೋದು ಹೆಚ್ಚ. ಅಪರೂಪಕ್ಕೆ ನನ್ನ ಹೆಂಡತಿ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಈ ಚಾನ್ಸ್ ನಾನು ಬಿಟ್ಬಿಡ್ತೀನಾ? ಇವತ್ತು ಆಚೆಗೆ ಹೋಗದೆ ಹೆಂಡತಿ ಆಸೆ ತೀರ್ಸದೆ. ಆದ್ರೆ ಆಸೆ ಪಟ್ಟಿರೋದು ನಾನಲ್ಲ, ಮತ್ತೆ ಅತ್ತೆ. ಅಮ್ಮನಾ? ಅತ್ತೆಗೆ ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತಿದ್ಯಂತೆ. ವಾಟ್? ಅಮ್ಮ ಪಾನಿಪುರಿ ತಿನ್ನದ? ನೋವೇ, ಚಾನ್ಸೇ ಇಲ್ಲ. ನಮ್ಮಮ್ಮ ಯಾವತ್ತು ಚಾಟ್ಸು ಗೀಟ್ಸು ಅಂತ ಇಷ್ಟಪಟ್ಟವ್ರು ಅಲ್ವೇ ಇಲ್ಲ. ನಿಜವಾಗ್ಲು ಅತ್ತೆಗೆ ಅಮೂಲ್ ಬೇಬಿ, ನಾನ್ ಯಾಕೆ ಸುಳ್ಳು ಹೇಳಲಿ? ನಮ್ಮಮ್ಮ ಹೇಗೆ ಅಂತ ನನಗೆ ಅರ್ಥ ಆಗ್ದಿರೋ ಥರ ಆಗಿದ್ಯಾ? ನಿನ್ನ ಜೊತೆ ಸೇರ್ಕೊಂಡು ನಮ್ಮಮ್ಮನೂ ನಿನ್ ಥರನೇ ಆಗ್ಬಿಟ್ಟಿದ್ದಾರೆ. ಈಗೇನ್ ಬರ್ತೀಯೋ ಇಲ್ವೋ? ಅತ್ತೆನೆ ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ಹೆಂಡತಿ ಜೊತೆ ಒಬ್ಬನೇ ಆಚೆ ಹೋಗೋಣ ಅನ್ಕೊಂಡ್ರೆ ಇರೋ ಚಾನ್ಸು ಮಿಸ್ ಆಗೋಯ್ತು. ಅಷ್ಟೆಲ್ಲ ಸೀನ್ ಇಲ್ಲ, ಬೇಗ ಕಾರ್ ತೆಗಿ. ಅತ್ತೆ ರೆಡಿ ಇದ್ದಾರ ಅಂತ ನಾನು ನೋಡ್ತೀನಿ. ಏಯ್ ಸತ್ಯ, ಏನೋ ಹೆಂಡತಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ಕೊಂಡ್ರೆ ಡ್ರೈವರ್ ಥರ ಕಾರ್ ತೆಗಿ ಅಂತಳಲ್ಲ. ಇರ್ಲಿ ಸತ್ಯ, ಇರ್ಲಿ. ಇಷ್ಟರಲ್ಲೇ ಈ ಕಾರ್ತಿಕ್ ಪವರ್ ಏನು ಅಂತ ತೋರಿಸ್ತೀನಿ. ಅತ್ತೆ ಸೊಸೆ ಇಬ್ಬರು ಮೆರಿತಾ ಇದ್ರು. ಈಗ ಅತ್ತೆ ಸೊಸೆ ಗುಟ್ರಟ್ಟಾಗತ್ತೆ. ಇವತ್ತಿದೆ ಆ ಸತ್ಯಂಗ್ ಮಾರಿ ಹಬ್ಬ. ಎಲ್ಲರ ಹತ್ರ ಉಗ್ಗಿಸ್ಕೊಂಡು ವಾಪಸ್ ಬರ್ತಾಳೆ. ಕಾರ್ತಿಕ್, ನನ್ನ ಮುಂದೆನೇ ಅವಳ ಜೊತೆ ನುಲಿತಾ ನಿಂತಿದ್ದೆ ಅಲ್ವಾ? ನಿನ್ನ ಹೆಂಡತಿ ಮಾಡಿರೋ ಮೋಸ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ನೀನೇ ನೋಡಿ. ಬೆಳಿಗ್ಗೆ ನೋಡಿದ್ರೆ ಅಷ್ಟೊಂದು ಉರ್ಕೊಂಡಿದ್ಲು, ಈಗ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ. ಓ, ಪಾಯಸ ಬೇರೆ ಮಾಡ್ತಾವಳೆ. ಸೂರ್ಯ ಬೇರೆ ದಿಕ್ಕಲ್ಲಿ ಹುಟ್ಟವನ ಹೆಂಗೆ? ಏನು ವಿಷಯ ಬೇಬಿ, ಪಾಯಸ ಮಾಡ್ತಿದ್ಯಾ? ನೀನು ಕಿತ್ತೋಗಿರೋ ಬೋಂಡ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಆ ಖುಷಿಗೆ. ಆ ಕಾರಣ ಅಲ್ಲ ಅಂತ ಗೊತ್ತು. ಏನು ವಿಷಯ ಹೇಳು. ನಿನಗಂತೂ ಖುಷಿಯಾಗಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಾನು ಖುಷಿಯಾಗಿದ್ರು ಯಾಕೆ ಏನು ಅಂತ ಪ್ರಶ್ನೆ ಮಾಡಿ ನನ್ನ ಮೂಡೇ ಹಾಳು ಮಾಡ್ತೀಯ. ಖುಷಿಯಾಗಿರ್ಬೇಡ ಅಂತ ಯಾರು ಹೇಳಿದ್ರು ದಿವ್ಯಾ? ಆದರೆ ಈ ಸಡನ್ ಖುಷಿಗೆ ಕಾರಣ ಕೇಳ್ತಾ ಇದ್ದೀನಿ, ಅದು ತಪ್ಪಾ? ನಿನ್ನ ಪ್ರಾಬ್ಲಮ್ ಏನು ನೋಡು. ನನ್ನ ಪಾಡಿಗೆ ನಾನು ಬಿಟ್ಬಿಡು. ಆಮೇಲೆ ಬಿಸಿ ಬಿಸಿ ಪಾಯಸ ಕೊಡ್ತೀನಿ, ಕುಡ್ಕೊಂಡು ಹಾಳಾಗಿ ಹೋಗು. ಬೈದು ವಿಷಯ ಚೇಂಜ್ ಮಾಡಬೇಡ. ಇದೆಲ್ಲ ನನಗೇನು ಹೊಸದಲ್ಲ. ನಿಜ ಹೇಳು, ಮತ್ತೆ ಏನಾದರೂ ಮನೆ ಹಾಳು ಕೆಲಸ ಮಾಡಬೇಕು ಅಂದ್ಕೊಂಡಿದ್ಯಾ? ನಾನೇನು ಮಾಡಬೇಕು ಅಂತಿಲ್ಲ. ಅವರವರೇ ಅವ್ರ ಮನೇನ ಹಾಳು ಮಾಡ್ಕೋತಾರೆ. ಪ್ಲೀಸ್ ದಿವ್ಯಾ, ನಮ್ಗೀಗ ತಾನೇ ಒಳ್ಳೆ ಲೈಫ್ ಸಿಗ್ತಾ ಇದೆ. ಇದನ್ನು ಇಲ್ಲ ಅನ್ನೋ ಥರ ಮಾಡಬೇಡ ನೀನು. ಇದು ಒಳ್ಳೆ ಲೈಫಾ? ಹೋಗು. ಸರಿ, ವಿಷಯ ಏನು ಅಂತ ಹೇಳು. ವಿಷಯ ಹೇಳಿಲ್ಲ ಅಂದರೆ ಬಿಡೋದೇ ಇಲ್ಲ ಅಲ್ವಾ? ಇಲ್ಲ. ಸರಿ, ಹಾಗಿದ್ರೆ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ಇವತ್ತು ನಮ್ಮ ಮನೆಗೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೇನೆ ಪಾಯಸ ಮಾಡ್ತಿರೋದು. ವಿಷಯ ಗೊತ್ತಾಯ್ತಲ್ಲ? ಗೆಟ್ ಲಾಸ್ಟ್. ಯಾರ ಸ್ಪೆಷಲ್ ಗೆಸ್ಟು? ಅವ್ರು ಯಾಕೆ ಬರ್ತಿದ್ದಾರೆ? ನಿನ್ನ ಮಾತೇ ವಿಚಿತ್ರವಾಗಿದೆ. ಸರಿಯಾಗಿ ಏನು ಅಂತ ಹೇಳಬೇಬೇ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಿನಗೆ ಎಲ್ಲ ಗೊತ್ತಾಗತ್ತೆ. ಸುಮ್ಮನೆ ತಲೆ ತಿನ್ಬೇಡ, ಹೋಗು. ಗೋಡಂಬಿ ದ್ರಾಕ್ಷಿ ಹಾಕಿ ಪಾಯಸ ಮಾಡ್ತಿದ್ದೀನಿ. ಬಾಗ್ಲ ಹತ್ರ ನಿಂತ್ಕೊಂಡು ಆ ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡ್ತೀನಿ. ಆದರೆ ಇದು ವೆಲ್ಕಮ್ ಡ್ರಿಂಕ್ ಅಲ್ಲ, ವೆಲ್ಕಮ್ ಡೆಸರ್ಟ್. ಏನು ಮಾಡಕ್ಕೆ ಹೊರಟಿದ್ದಾಳೆ ಇವಳು? ಯಾರಿಗೆ ಕಾದಿದ್ಯಪ್ಪ ಇವಳು ಗ್ರಹಚಾರ? ಅಥವಾ ಇವಳ ಏನಾದರೂ ಹುಚ್ಚಿಗಿಚ್ಚಿ ಆಗ್ಬಿಟ್ಲಾ?
ಇಲ್ಲ, ಇವಳು ಬೇರೆಯವ್ರಿಗೆ ಹುಚ್ಚಿಡಿಸ್ತಾಳಷ್ಟೇ. ಏ ಹುಡುಗಿ, ನಾನು ರೆಡಿ ಇದ್ದೀನಿ, ಬೇಗ ಬಾ. ಏ ಹುಡುಗಿ, ಅಯ್ಯೋ ಎಷ್ಟು ತಡ ಮಾಡ್ತೀಯ, ಬೇಗ ಬಾರೆ. ಅಕ್ಕ ಬರ್ತಾಳಿರೋ, ಯಾಕೆಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಅಲ್ವೇ, ತೀರಾ ಕತ್ಲಾದ್ರೆ ತಡ ಆಗತ್ತೆ ಊರ್ಮಿಳಾ. ಆಮೇಲೆ ಬಂದು ಭಾವಂಗೆ ಅಡುಗೆ ಮಾಡ್ಬೇಕಲ್ವೇನೆ. ಬಂದೆ ಅತ್ತೆ. ಹೋಗೋಣವಾ ಅಥವಾ ಇಲ್ಲೇ ನಿಂತ್ಕೊಂಡು ನಗ್ತಿರೋಣವಾ? ಹಾಂ, ಓ, ಕಾತಿನ ಜೊತೆಗೆ ಬಂದಿದ್ದಾನೆ. ನಾನೇ ಬರಕ್ಕೆ ಹೇಳಿದೆ ಕಣೆ. ಎಲ್ಲ ಚೆನ್ನಾಗಿದೆ. ಏ ಹುಡುಗಿ, ಅದೇನು ಬರೀ ಒಂದು ತಾಳಿ ಹಾಕೊಂಡು ಬಂದಿದೆಯಲ್ಲ ನೀನು, ಅದ್ರ ಜೊತೆಗೆ ಲಕ್ಷಣವಾಗಿ ಒಂದು ಒಡವೆ ಹಾಕೊಂಡು ಬರಬಾರ್ದಾ? ಏಯ್, ಏನಾಯ್ತೋ, ಯಾಕೆ ನಗ್ತಿದೀಯಾ? ಮತ್ತಿನ್ನೇನಮ್ಮ, ನಾವೇನು ಜಾತ್ರೆಗೆ ಹೋಗ್ತಾ ಇದೀವಿ ಅಥವಾ ತಿರ್ಗಾ ಸತ್ಯನ ಅವ್ರ ತವ್ರ ಮನೆ ಕರ್ಕೊಂಡು ಹೋಗ್ತಾ ಇದೆಯಾ? ಹೋಗ್ತಾ ಇರೋದು ಪಾನಿಪುರಿ ತಿನ್ನೋದಕ್ಕೆ, ಅದಕ್ಕೆ ಯಾಕಮ್ಮ ಒಡವೆ? ಇವಾಗೆಲ್ಲ ಸಿಂಪಲ್ ಆಗಿ ತಾಳಿ ಚೇನ್ ಹಾಕೊಂಡು ಹೋದ್ರೇನೇಮ್ಮ ಸ್ಟೈಲು. ಹೌದಕ್ಕ, ಈಗಿನ ಕಾಲದ ಮಕ್ಕಳು ಅಷ್ಟೊಂದು ಒಡವೆಗಳನ್ನ ಎಲ್ಲಿ ಹೇರ್ಕೋತಾರೆ ಹೇಳು? ಸತ್ಯ ನಮ್ಮ ಸೊಸೆ ಆಗಿರೋದು ನಮ್ಮ ಪುಣ್ಯ. ಅವಳು ತಾಳಿ ಸರನೂ ಹಾಕ್ತಾಳೆ, ಕಾಲುಂಗ್ರನೂ ಹಾಕ್ತಾಳೆ. ಕೆಲವೊಂದು ಹೆಣ್ಮಕ್ಳು ಮದುವೆ ಆಗಿದ್ರು ಅದು ಎರಡನ್ನೂ ಹಾಕೋದಿಲ್ಲ. ಯಾರೋ ಯಾಕೆ ನಮ್ಮ ಮನೇಲೇ ಇಲ್ವಾ? ಸುಮ್ಮನಿರಯ್ಯ. ಏಯ್, ಅವಳ ವಿಚಾರ ಯಾಕೋ ಈಗ? ಅವಳ ಬಗ್ಗೆ ಮಾತಾಡೋಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ಲ, ಆದರೆ ಇವಳ ಬಗ್ಗೆ ಮಾತಾಡೋದಕ್ಕೆ ನನಗೆ ಹಕ್ಕಿದೆ. ನಾನು ಹೇಗೆ ಹೇಳ್ತೀನೋ ಹಾಗಿರ್ಬೇಕು ಅವಳು, ಅಷ್ಟೇ. ಏ ಹಾಗಲ್ಲ ಕಣಮ್ಮ, ಈ ಒಡವೆ ಎಲ್ಲ ಹಾಕೊಂಡೋದ್ರೆ ಟೂ ಮಚ್ ಅನ್ಸಲ್ವಾ? ಅದು ಪಾನಿಪುರಿ ತಿನ್ನಕ್ಕೆ. ಅತ್ತೆ, ನೀವು ಒಡವೆ ಹಾಕು ಅಂದರೆ ನಾನು ಹಾಕೋತೀನಿ. ಬೇಡ ಬಿಡು, ನನ್ನ ಒತ್ತಾಯಕ್ಕೆ ಏನು ಹಾಕೊಳ್ಳೋದು ಬೇಕಾಗಿಲ್ಲ. ನಡೀರಿ, ಪಾನಿಪುರಿ ತಿನ್ನಕ್ಕೆ ಹೋಗೋಣ. ಊರ್ಮಿಳಾ, ನಾ ಹೋಗಿ ಬರ್ತೀವಿ ಕಣೆ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬೇಡ ಬೇಡ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೆ ಕಡೆ ನೋಡ್ಕೋತೀನಿ. ಹಾಂ, ಸರಿ, ನಡೀರಿ. ಅತ್ತೆ, ಒಂದು ನಿಮಿಷ. ಮತ್ತೇನಮ್ಮ? ಒಂದೇ ಒಂದು ನಿಮಿಷ, ಬರ್ತೀನಿ. ನನ್ನ ಕತ್ತಲ್ಲಿ ಒಡವೆ ಇಲ್ಲ ಅಂದರೂ ಪರವಾಗಿಲ್ಲ ಅತ್ತೆ, ಆದರೆ ನಿಮ್ಮ ಮುಡಿಲಿ ಹೂ ಯಾವಾಗಲೂ ಇರಬೇಕು. ತಗೊಳ್ಳಿ ಅತ್ತೆ. ತಗೊಳ್ಳೋದೇನು, ನೀನೇ ಹೋಗಿ ಹೂ ಮುಡ್ಸು. ನಾನಾ? ಹೋಗು. ಇಬ್ರು ಚೆನ್ನಾಗಿದ್ದೀರಾ. ಅತ್ತೆ ಸೊಸೆಗೆ ಒಡವೆ ಹಾಕು ಅಂತ ಹೇಳೋದಂತೆ, ಸೊಸೆ ಅತ್ತೆಗೆ ಹೂ ಮುಟ್ಸೋದಂತೆ. ಇದು ಮನಮೆಚ್ಚಿದ ಸೊಸೆ ಸಿನಿಮಾ ಪಾರ್ಟ್ 2 ನೋಡ್ದಂಗಾಯ್ತು.
ಹಾಗೆ ಅನ್ಕೋ. ಸರಿ ಊರ್ಮಿ, ಬರ್ತೀವಿ. ನಡೀರಿ ಬರ್ರಿ.